ನಮಗೆ 3 ತಿಂಗಳ ಎಕ್ಸಾಮ್ ಇತ್ತು ಒನ್ಸ್ ಇನ್ 3 ಮಂತ್. ಓಕೆ, ನೋ ಪ್ರಾಬ್ಲಮ್. ಇನ್ ಇದಕ್ಕೆ ಫಸ್ಟ್ ಟೈಮ್ ಹೌ ಮೆನಿ ಮಾರ್ಕ್ಸ್ ವಿಲ್ ಟೇಕ್ ಅಂತ ಕೇಳಿದ್ರು. ಆಗ ಸೆಮಿಸ್ಟರ್ ಇಲ್ಲ, ಒಂದು ವರ್ಷಕ್ಕೆ ಎಕ್ಸಾಮ್. 3 ತಿಂಗಳು ಇಂಟರ್ನಲ್ ಎಕ್ಸಾಮ್ ಇತ್ತು. ಫಸ್ಟ್ ಇಂಟರ್ನಲ್ ಹೌ ಮೆನಿ ಎಕ್ಸಾಮ್ಸ್ ವಿಲ್ ಟೇಕ್ ಅಂತ ಹೇಳಿದ್ರು ಫಸ್ಟ್ 3 ಮಂತ್ಸ್ಗೆ. ನಾನು ಎನ್ಸಿ ಇವತ್ತು ಮಾತಾಡಿದೆ, ಯಾಕೆ ಜಾಸ್ತಿ ಹೇಳೋದು ಅಂತ ಹೇಳಿ ವಿಲ್ ಟೇಕ್ 60% ಅಂತ ಹೇಳಿದೆ. ಆಗ ಪ್ರಿನ್ಸಿಪಲ್ ನೆನಪಿದೆ ನನಗೆ, ಡೋಂಟ್ ಗೋ ಟು ಹೈ, ಟೇಕ್ 35%, ದ್ಯಾಟ್ಸ್ ಇನಫ್ ಅಂತ ಹೇಳಿದ್ರು. ಅವರಿಗೆ ಮುಖ ಲಕ್ಷಣ ಕಾಡ್ತೇನೆ ಅವಾಗ. ನಾವು ಹೋಗಿ ಕ್ಲಾಸ್ಗೆ ಸೇರಿದ ನಂತರ ನಮಗೆ ಗೊತ್ತಾಯಿತು ಈ ಫಾದರ್ ಹೇಳಿದೆಲ್ಲವೂ ಕೂಡ ಕರೆಕ್ಟ್ ಅಂತ ಹೇಳಿ. ನಮಗೆ ಇದು ಮ್ಯಾಥಮ್ಯಾಟಿಕ್ಸ್, ಫಿಸಿಕ್ಸ್ ಇದೆಲ್ಲ ನಮಗೆ ಅರ್ಥನೇ ಆಗೋದಿಲ್ಲ, ಥಿಯರಿಮ್ಸ್ ಎಲ್ಲ ಇದರಲ್ಲಿ. ಹಾಗೆ ನಮ್ಮ 1 ವರ್ಷ ಹೋಯ್ತು. ಅದಕ್ಕೆ ತಂದೆಯವರು ಕೋಪ ಒಂದು ನಾನು ತಗೊಂಡೋಗಿ ಹಾಸ್ಟೆಲಲ್ಲಿ ಹಾಕಿದ್ರು. ಕಾಪಿ ಮಾಡೋ ಧೈರ್ಯ ಎಲ್ಲ ಮಾಡಕ್ಕಾಗ್ತಿಲ್ಲ, ಅದೇನಿಲ್ಲ, ಅಂಥದ್ದು ಅಭ್ಯಾಸ ಕೂಡ ಇಲ್ಲ. ಅಲ್ಲ ಸೌತ್ ದಕ್ಷಿಣ ಕನ್ನಡ ಸೈಡ್ ಅಲ್ಲಿ ಅದು ಕಡಿಮೆನೆ, ಅವಕಾಶನೇ ಇಲ್ಲ. ನಾವು ಫೇಲ್ ಆದ್ರೆ ಫೇಲ್, ಇದಕ್ಕೆಂತ ಹೋಗುದಂತ ಬಹಳ ಕಡಿಮೆ ಇದರಲ್ಲಿ. ಅದಕ್ಕೆ ನಾನು ಅಲ್ಲಿ ಹಾಕಿದ್ರು, ಮಾವರಿ ಕಾಲೇಜಲ್ಲಿ ತಗೊಂಡೋಗಿ. ಇಲ್ಲೆಲ್ಲ ಸವಲತ್ತು ಇದ್ದಾಗ ಗೊತ್ತಾಗ್ಲಿಲ್ಲ, ಇಲ್ಲಿ ಹಾಸ್ಟೆಲ್ ಅಂತ, ಅದೊಂದು ಓಲ್ಡ್ ಬಿಲ್ಡಿಂಗ್. ಈಗಿನ ತರ ಹಾಸ್ಟೆಲ್ ಅಲ್ಲಲ್ಲ, ಆಗಿನ ಹಾಸ್ಟೆಲ್ ಓಲ್ಡ್ ಬಿಲ್ಡಿಂಗ್. ಈ ಬೆಡ್ ಕೂಡ ಇಲ್ಲ, 2 ಬೆಂಚ್ ಸೇರಿಸಿ ಅದರ ಮೇಲೆ ಆವತ್ತಿನ ಇದಕ್ಕೆ. ಆಗ ಹೇಳ್ತಾ ಇದ್ರು, ಅಲ್ಲಿ ಮಂಗಳೂರಲ್ಲಿ ಇದ್ದಾಗ ಸವಲತ್ತು ಇದ್ದಾಗ ಗೊತ್ತಾಗ್ಲಿಲ್ಲ, ಇಲ್ಲಿ ಸ್ವಲ್ಪ ಕಲೀರಿ ಅಂತ ಹೇಳಿ. ಸೊ ಅಲ್ಲಿ ನಾನು ಮತ್ತೆ ಆರ್ಟ್ಸ್ ತಗೊಂಡು ಅಲ್ಲಿ ಕಂಪ್ಲೀಟ್ ಆಗಿ ಮಾವಿರ ಕಾಲೇಜ್ ಹಾಸ್ಟೆಲ್. ಮತ್ತೆ ಅಲ್ಲಿಂದ ನಾನು ಇಲ್ಲಿ SDM ಲಾ ಕಾಲೇಜಲ್ಲಿ ಲಾ ಕಾಲೇಜ್ ಕಂಪ್ಲೀಟ್ ಮಾಡಿದ್ದೇನೆ. ಅಂದ್ರೆ ಹಾಸ್ಟೆಲ್ ಜೀವನ ನಿಮ್ಮನ್ನ ಏನಾದ್ರು ಬದಲಾವಣೆ ಮಾಡ್ತಾ? ಖಂಡಿತವಾಗಿ ತುಂಬಾ ರೆಸ್ಪಾನ್ಸಿಬಿಲಿಟಿ. ನೋಡಿ, ಮನೆಯಲ್ಲಿ ಆದರೆ ನಮ್ಗೆ ಯಾವುದು ಕೂಡ ಎಲ್ಲ ತಂದೆ ತಾಯಿ ಅವರು ಏನು ಮನೆಯಲ್ಲಿ ಇದ್ದವರು ಕೆಲಸ ಮಾಡ್ಬೇಕಂತ ಹೇಳಿಕೊಂಡು 90% ಅವರಿಗೆ ಬಿಡ್ತಿದ್ದೆವು. ಇಲ್ಲಿ ರೂಮ್ ಕ್ಲೀನ್ ಮಾಡಿ, ರೂಮ್ ಸ್ವಚ್ಛತೆ ಇದೆ ಅಂತ ನಾನೇ ನೋಡಬೇಕು. ಇದರಲ್ಲಿ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನಮಗೆ ಅಟ್ಯಾಚ್ ಬಾತ್ರೂಮ್ ಅಂತ ಇರಲಿಲ್ಲ. ಅಲ್ಲಿ ಕ್ಯೂ ನಿಲ್ಬೇಕು. ಮತ್ತೆ ಅವತ್ತಿನ ಕಾಲದಲ್ಲಿ ಬಿಸಿನೀರು ಕೂಡ ಇರಲಿಲ್ಲ. ಇದರಲ್ಲಿ ನಾವು ಟೈಮ್ ಇದ್ದಾಗ ಕಾಯಿಲ್ ತಗೊಂಡೋಗಿ ಫಿಟ್ ಮಾಡಿ ಅದಕ್ಕೆ ಅರ್ಜೆಂಟಾಗಿ ತಣ್ಣೀರಲ್ಲೇ ಸ್ನಾನ ಮಾಡೋದು. ಇಂಥ ಭಾಳಷ್ಟು ರೆಸ್ಪಾನ್ಸಿಬಿಲಿಟಿ ನಮಗೆ ನಾವು ಬಂದಿದೆ ಒಂದು. ಮತ್ತು ಯಾವ ಟೈಪ್ನ ಫುಡ್ಡು ಕೂಡ ಎಲ್ಲ ನಮಗೆ ಬೇಕಾದ ರೀತಿಯಲ್ಲಿ ಊಟ ಆಗೋದಿಲ್ಲ. ವೆಜಿಟೇರಿಯನ್ ಫುಡ್ ಇತ್ತು, ಎಲ್ಲವೂ ಕೂಡ ನಮಗೆ ಬೇಕಾದ ರೀತಿ ಆಗ್ತಿಲ್ಲ. ಇದಕ್ಕೆಲ್ಲ ಹೊಂದಿಕೊಂಡು ನನ್ನ ವ್ಯಕ್ತಿತ್ವದ ಜೀವನದಲ್ಲಿ ಅದೊಂದು ದೊಡ್ಡ ಮಟ್ಟದ ನಮ್ಮನ್ನು ಸರಿಪಡಿಸುವ ಒಂದು ದೊಡ್ಡ ಮಟ್ಟದ ಎಲ್ಲಿಯೂ ಕೂಡ ಜಸ್ಟ್ ಆಗ್ಬೋದು ಅಂತೇಳಿ ನಮಗೀಗ ಒಂದು ಪಾಠ ಆಗಿದೆ. ಎರಡನೇದು, ನಮ್ಮ ಪರಸ್ಪರ ಸಂಸ್ಕೃತಿ ಹಂಚಿಕೊಳ್ಳೋದು, ಪರಸ್ಪರ ಒಬ್ಬರು ಸೌಹಾರ್ದ ಮಾಡೋದು, ಒಬ್ಬರಿಗೊಬ್ಬರು ಸಹಾಯ ಮಾಡೋದು, ಮತ್ತು ಯಾವ ರೀತಿ ಇರ್ತದೆ ಅಂತ ಎಲ್ಲ ಕಲೀಲಿಕ್ಕೆ ನಮಗೆ ಭಾಳಷ್ಟು ಅವಕಾಶ ನಮಗೆ ಹಾಸ್ಟೆಲಲ್ಲಿ ಸಿಗ್ತದೆ. ಮನೆಯಲ್ಲಿ ಆದ್ರೆ ನಾವು ಬೆಳಿಗ್ಗೆ ಹೋಗ್ತೇವೆ, ಸಂಜೆ ರಿಟರ್ನ್ ಮತ್ತೊಂದು ಕುಟುಂಬದ ರೀತಿ ಎಲ್ಲ ಜಾತಿ ಎಲ್ಲ ವರ್ಗದವರ ಜೊತೆಯಲ್ಲಿ, ಬೇರೆ ಬೇರೆ ಊರವರ ಜೊತೆಯಲ್ಲಿ ಆ ಒಟ್ಟಿಗೆ ಬಾಳಲಿಕ್ಕೆ ಸಿಕ್ಕ ದೊಡ್ಡ ಮಟ್ಟದ ಅವಕಾಶ ಅದು ನಮಗೆ ಆಗಿತ್ತು. ಸೊ ಅದು ನಮಗೆ ದೊಡ್ಡ ಮಟ್ಟದ ಜೀವನದಲ್ಲಿ ಇನ್ಫ್ಲುಯೆನ್ಸ್ ಆಗಿದೆ ಎಲ್ಲ ರೀತಿಯಲ್ಲಿ. ಅಲ್ಲಿ ನಿಮ್ಮ ಕೋಪ ಏನಾದ್ರು ಕಡಿಮೆ ಆಗ್ತಾ ಬಂತ? ಅಲ್ಲಿಂದ ಇಲ್ಲ, ಅಲ್ಲಿ ಕೂಡ ಸ್ವಲ್ಪ ಕೋಪ ಇತ್ತು, ಸ್ವಲ್ಪ ಅಲ್ಲಿ ಕೂಡ ಲೀಡರ್ಶಿಪ್ ಇತ್ತು. ಅಲ್ಲಿ ಸ್ವಲ್ಪ ಆ ಕಡೆ ಗ್ಯಾಂಗ್ ಇತ್ತು. ನನಗಿಂತ ಜಾಸ್ತಿನವರಲ್ಲಿ ಇದ್ರು ಉಪದ್ರ ಮಾಡುವವರು. ಇದರಲ್ಲಿ ಬೇರೆಯವ್ರನ್ನ ತಪ್ಪು ಮಾಡಿದ ವಾರ್ಡನ್ ಹತ್ರ ಹೋಗಿ ನಾನೇ ಕರ್ಕೊಂಡು ಹೋಗಿ ಇವ್ರಿಗೊಂದು ಲಾಸ್ಟ್ ಚಾನ್ಸ್ ಕೊಡಿ, ಹಾಕಿ ಕೊಡಿ ಅಂತ ಇವರನ್ನ ಒಳಗೆ ಕಾಂಪ್ರಮೈಸ್ ಅವರಿಗೆ ಸೇರಿಸುವುದು ಅಲ್ಲಿ ಇರುವಂದಿತ್ತು. ಅಲ್ಲಿ ಬೇರೆ ಬೇರೆ ಅನುಭವಗಳಿತ್ತು ಇದರಲ್ಲಿ. ಆದ ಕಾರಣ ದಿವಸಕ್ಕೊಂದು ಆಕ್ಟಿವಿಟೀಸ್, ಏನಾದೊಂದು ನಮ್ಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹಾಸ್ಟೆಲಲ್ಲಿ ಬರ್ತಾ ಇತ್ತು. ಬಟ್ ಒಂಥರ ಈ ಕಡೆ ಮನೆಯಿಂದ ಹೊರ ಬಂದಿರೋ ಕಷ್ಟ ಜೊತೆಗೆ ಅಲ್ಲಿ ಕಲಿತಾ ಇರುವಂತ ಒಂದು ಉತ್ಸಾಹ, ಎರಡು ಕೂಡ ಒಟ್ಟಿಗೆ ಚೆನ್ನಾಗಿತ್ತು ನಮಗೆ. ನಿಮ್ಮ ಬಾಲ್ಯ ಮತ್ತೆ ಹೈಸ್ಕೂಲ್ನ ದಿನಗಳು ಮತ್ತೆ ಕಾಲೇಜ್ನ ದಿನಗಳು, ಎಲ್ಲೋ ಒಂದು ಕಡೆ ಯಾವುದೋ ಹುಡುಗಿಯರು ಇಷ್ಟಪಟ್ಟಿರೋದು, ಯಾವುದೋ ಒಂದು ಪ್ರೇಮ ಕಥೆನೋ ಅಥವಾ ಭಗ್ನ ಪ್ರೇಮನೋ ಅಥವಾ ಸಕ್ಸಸ್ಫುಲ್ ಪ್ರೇಮನೋ ಗೊತ್ತಿಲ್ಲ, ನಿಮ್ಮ ಬಾಯಿಂದನೇ ಕೇಳೋದಾದ್ರೆ? ಹಾಗೇನಿಲ್ಲ, ಯಾಕೆಂದರೆ ನಾನು ಜಾಸ್ತಿ ಸೋಷಿಯಲ್ ಫೀಲ್ಡ್ ಮತ್ತು ಎಲೆಕ್ಷನ್ ಫೀಲ್ಡ್ ಇದ್ದ ಕಾರಣ ನಾನು ಎಲ್ಲ ತನಕ ಮಾತಾಡ್ತಿದ್ದೆ. ನಾನು ನನ್ನ ಕಾಲೇಜ್ನಲ್ಲಿ ನನ್ನ ಕರೀತಾ ಅಂದರೆ ಹೇಳ್ತಾ ಇದ್ದು, ನಾನು ಗೇಟ್ ಅನ್ನೋದು ಎಂಟ್ರ್ ಆದರೆ ಅದು ಕಡೆ ತನಕ ಅದು ಎಷ್ಟೇ ದೊಡ್ಡವರು ಅಂದರೆ ಶ್ರೀಮಂತರ ಬರಲಿ ಬಡವರ ಮಕ್ಕಳ ಬರಲಿ, ನಾನು ಎಲ್ಲ ಹತ್ರ ಮಾತಾಡ್ತಿದ್ದೆ. ಅವ್ರು ಚಂದ ಇರಲಿ ಚಂದ ಇಲ್ಲದಿರಲಿ ಅವ್ರಿಗೆ ನಾನು ರಾಜಕೀಯ ಮಾತು ಬೇಡ ಅಲ್ಲಲ್ಲ, ಇದು ನಾನು ಆಗ ನನಗೆ ಆ ಕ್ಯಾಂಪಸ್ ಹೇಳ್ತಾ ಇದ್ರು ಆವಾಗಲೇ, ಈಗಲ್ಲ, ಬೇರೆ ಸೀನಿಯರ್ಸ್ ಎಲ್ಲ ಹೇಳ್ತಾ ಇದ್ರು. ಅವ್ರು ದೂರದಿಂದ ನೋಡ್ತಾರಲ್ಲ,
ಇದರಲ್ಲಿ ಇಡೀ ಕ್ಯಾಂಪಸ್ನಲ್ಲಿ ಎಲ್ಲರ ಜೊತೆ ಒಬ್ಬ ಮಾತಾಡ್ತಿದ್ರು, ಅದು ನಾನು ಮಾತ್ರ ಆಗಿದ್ದೆ ಎಲ್ಲರ ಜೊತೆ. ಇಲ್ಲ ಒಂದೊಂದು ಗ್ರೂಪಿಗೆ ಸೀಮಿತವಾಗಿದ್ರು, ಆ ಗ್ರೂಪಿಗೆ ಮಾತಾಡ್ದು. ಈಗ ನಾನು ಹಾಗೆಲ್ಲ ಇಡೀ ಎಂಟೈರ್ ಅದರಲ್ಲಿ ಯಾರೋ ಒಬ್ರು ಶ್ರೀದೇವಿ ತರನೋ ಮಾಧುರಿ ಕಾಣಿಸೇ ಇರ್ಲಿಲ್ವಾ? ಇಲ್ಲ, ಅದಕ್ಕಿಂತ ಚಂದದವ್ರು ಕೂಡ ಇದ್ರು ಇದರಲ್ಲಿ. ನಮ್ಮ ಆತ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೆವು. ನಮ್ಗೆ ನೋಟ್ಸ್ ಎಲ್ಲ ಕೂಡ ಅವರೆಲ್ಲ ಬರೆದು ಕೊಡ್ತಾ ಇದ್ರು ನಮ್ಗೆ. ನಾನು ರಾಹುಲ್ ಬಲ್ಲಾಲ್ದ ತೀರಿ ಹೋದ್ರು. ಅವನು ಇದರಲ್ಲಿ ಜಾಸ್ತಿ ಇವರಲ್ಲಿ ಮಾತಾಡಿದ್ರು. ನಮ್ಗೆ ನೋಟ್ಸ್ ಬರೆಸೋದು, ನಮ್ಗೆ ಎಲ್ಲ ರೆಡಿ ಮಾಡಿ ಇಡುದು, ನಮ್ದು ಅಕಾಡೆಮಿಕ್ ವರ್ಕ್ ಎಲ್ಲ ನಮ್ಗೆಲ್ಲ ಬರ್ದೆಲ್ಲ ಕೊಡ್ತಾ ಇದ್ರು. ಎಂದೂ ಕೂಡ ನಾವಲ್ಲಿ ಇದರಲಿಲ್ಲ. ಅಂದ್ರೆ ಒಂದು ಪ್ರೇಮ ಪತ್ರ ಬರೆದಿರೋ ಅನುಭವ ಆದ್ರೂ ಇದೆಯಾ? ಇಲ್ಲ, ನಾವಾಗಿ ಬರ್ಲಿಲ್ಲ. ನಮ್ಗಾಗಿ ಬೇರೆ ಬೇರೆ ಬಂದಿತ್ತು. ಆಯ್ತು, ನಾವು ಅದನ್ನ ಏನು ಅದಕ್ಕೆ ಇದು ಜೋರ್ ಮಾಡದೆ ಸಂಬಂಧ ನೆಗಡಿಕ್ ಸಮಾಧಾನ ಅಲ್ಲಿ ಕಾಂಪ್ರಮೈಸ್ ಸಮಾಧಾನ ಇರೋದು ವಿಚಾರ ಇತ್ತು. ಓಕೆ ಓಕೆ. ನನಗೆ ಏನ್ ಅನ್ನಿಸ್ತಾ ಇದೆ ನೀವು ಮಾತಾಡ್ತಿದ್ರೆ ಅಂದ್ರೆ ಏನೋ ಒಂದು ಕತೆ ಇದೆ, ಬಟ್ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗಿ. ಬಿಕಾಸ್ ಕ್ಯಾಂಪಸ್ ರೊಮ್ಯಾನ್ಸ್ ಹ್ಯಾಂಡ್ಸ್ ಇನ್ ಕ್ಯಾಂಪಸ್ ಓನ್ಲಿ ಅಲ್ವಾ? ನಮ್ಗೆ ಬಹಳ ಸ್ಪಷ್ಟ ಗೊತ್ತಿತ್ತು ಅದು ಮನೆಯಲ್ಲಿ ಅಕ್ಸೆಪ್ಟ್ ಆಗದೇ ಇಲ್ಲ ಅಂತೇಳಿ. ಮತ್ತೆ ಸುಮ್ಮನೆ ಮತ್ತೆ ಕೂಗುದು, ಇದು ಯಾಕೆ ಟೆನ್ಷನ್ ನಮ್ಗೆ? ಅವಾಗ್ಲೇ ಮಾಡ್ಕೊಂಡ್ಬಿಟ್ಟಿದ್ರಿ ಅಂದ್ರೆ ಒಂದು ಭಗ್ನ ಪ್ರೇಮದ ಅನುಭವನೂ ಇಲ್ಲ ಹಾಗಾದ್ರೆ. ಓಕೆ. ಸೊ ನೀವು ಎಲ್ಲರಲ್ಲೂ ಸೌಹಾರ್ದತೆಯನ್ನ ಮೇಂಟೈನ್ ಮಾಡ್ತಿದ್ರಿ, ಬಿಟ್ರೆ ಪ್ರೇಮ ತನಕ ಪ್ರೀತಿ ತನಕ ಹೋಗಿಲ್ಲ ಅಂತ. ಅದು ಆಗ್ತಿದ್ರೆ ನಾವು ನನ್ನ ಸ್ಟೂಡೆಂಟ್ ಆಕ್ಟಿವ್ಸ್ ಎಲ್ಲ ಕಟ್ ಆಗ್ತಿತ್ತು. ನಾನು ಆಗಲೇ ಸ್ಟೂಡೆಂಟ್ ಲೀಡರ್ ಆ ಕಾಲದಲ್ಲಿ. ಇಡೀ ಮಂಗಳೂರು ನಗರದ ವ್ಯಾಪ್ತಿಯಲ್ಲಿ ಯಾವ್ಯಾವ ಕಾಲೇಜಲ್ಲಿ ಏನೇನು ಆಗಬೇಕು, ಮತ್ತು ಯಾವಾಗ ಸ್ಟ್ರೈಕ್ ಆಗಬೇಕು, ಮತ್ತು ಸುಳ್ಯದಿಂದ ಹಿಡಿದು ಬೈಂದೂರು ತನಕ ಸ್ಟೂಡೆಂಟ್ ನಮ್ಮನ್ನು ಬಂದು ಕಾಯ್ತಾ ಇದ್ರು ಅಲ್ಲಿಯ ಕಾಲೇಜ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ. ಅದು ನಾವು ಅಷ್ಟು ಬಿಸಿ, ಇವತ್ತು ಬಂದರೆ ಇವತ್ತು ಆಫ್ಟರ್ 2 days ಅಲ್ಲಿಗೆ ಬರ್ತೇವೆ ಅಂತ ಹೇಳಿದ್ರು, ಸುಳ್ಯಕ್ಕೆ ಬರ್ತೇವೆ. ಆವಾಗಲೇ ನಮ್ಮ ಸ್ಟೂಡೆಂಟ್ ಬೇರೆ ಬೇರೆ ಸ್ಕೂಲ್ನ ಬಂದು ಕಾಯ್ತಾ ಇದ್ರು, ಬೈಂದೂರಿನವರು, ಕಾಪಿನವರು. ಆಗ ಒಂದೇ ಇತ್ತು ಜಿಲ್ಲೆ, ಬೈಂದೂರಿಂದ ಹಿಡಿದು ಮಡಿಕೇರಿ ತನಕ. ಸೊ ಅಲ್ಲಿ ಏನಾದ್ರು ಇಶ್ಯೂಸ್ ಇದ್ದರೆ ಅವ್ರು ಬಂದು ನಮ್ಮನ್ನು, ನಾವು ಇವತ್ತು ನಮಗೆ ಬೈಂದೂರು ಹೋಗ್ಲಿಕ್ಕಿದೆ, ನಾವು ನಾಳೆ ಸುಳ್ಯಕ್ಕೆ ಬರ್ತೇವೆ ಅಂತೇಳಿ